ಯಾವುದೇ ದೇಶದಲ್ಲಿ ಅವರು ಬೆಳೆಯುವ ಬೆಳೆಗಳಿಗೆ ಯಾವುದೇ ಹಾನಿ ಆಗಬಾರ್ದು, ಯಾವುದೇ ಹುಳ ಉಪ್ಪಟೆ ಬೀಳಬಾರ್ದು ಅಂತ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಆದರೆ ಜಪಾನಿನ ರೈತರು ಅವರು ಬೆಳೆಯುವ ಬೆಳೆಗಳಿಗೆ ಕೀಟನಾಶಕವಾಗಿ ಬಾತ್ಕೋಳಿಗಳನ್ನು ಬಳಸ್ತಾರೆ. ಹೌದು, ಈ ಜಪಾನಿನ ರೈತರು ಅವರು ಬೆಳೆಯುವ ಬೆಳೆಯಲ್ಲಿ ಕೀಟಗಳಿದೆ ಅಂತ ಗೊತ್ತಾದ ತಕ್ಷಣ ಬಹು ಸಂಖ್ಯೆಯಲ್ಲಿ ಬಾತ್ಕೋಳಿಗಳನ್ನು ಅವ್ರ ತೋಟಕ್ಕೆ ಬಿಡ್ತಾರೆ. ಈ ಬಾತ್ಕೋಳಿಗಳು ಏನ್ ಮಾಡುತ್ತೆ, ಅವ್ರ ತೋಟದಲ್ಲೆಲ್ಲ ಓಡಾಡ್ಕೊಂಡು ಆ ನೀರಲ್ಲಿರೋ ಕೀಟಗಳನ್ನ ತಿಂದು ತೇಗುತ್ತೆ. ಈ ಪದ್ಧತಿಯಿಂದ ಅವರು ತುಂಬಾ ಆರೋಗ್ಯಕರವಾದ ಫಸಲನ್ನು ತೆಗಿತಾರೆ. ಅದು ಯಾವುದೇ ಕೆಮಿಕಲ್ ಬಳಸದೇನೆ. ಅದು ಬಾತ್ಕೋಳಿಗಳಿಗೆ ಆಗುವ ಊಟದ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇದರಿಂದ ಬಾತ್ಕೋಳಿಗಳಿಗೆ ಊಟನೂ ಸಿಕ್ಕಂಗಾಯ್ತು, ತೋಟದಲ್ಲಿರೋ ಕೀಟಗಳು ಕೂಡ ನಾಶ ಆದಂಗಾಯ್ತು. ಜಪಾನಿ ರೈತರು ಯೂಸ್ ಮಾಡಿದ ಟೆಕ್ನಿಕ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.